ಶ್ರೀಮಾತ್ರೆ ನಮಃ. ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಸಿಹಿ ಕುಂಬಳಕಾಯಿ ಹಲ್ವಾ, ಸ್ವೀಟ್ ಪಂಪ್ಕಿನ್ ಹಲ್ವಾ ಯಾವ ರೀತಿ ಮಾಡಬೇಕೆಂಬುದು ಫುಲ್ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡೋದು ಅರ್ಥವಾಗುತ್ತದೆ ನೋಡಿ. ಫುಲ್ ಒಂದು ತಗೊಂಡಿದ್ದೇನೆ ನಾನು. ಅದರಲ್ಲಿ ಒಂದು ಅರ್ಧದಷ್ಟು ಹಾಕಿಕೊಳ್ಳುತ್ತೇನೆ. ಅದಕ್ಕೆ ಬೆಲ್ಲವನ್ನು ಹಾಕುತ್ತೇನೆ ನಾನು ನೋಡಿ. ನಿಮಗೆ ಸಕ್ಕರೆ ಬೇಕೆನಿಸಿದ್ರೆ ಸಕ್ಕರೆಯನ್ನು ಹಾಕಿಕೊಳ್ಳಿ, ಶುಗರು. ಯಾಕೆಂದ್ರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತದೆ ನೋಡಿ. ಸಕ್ಕರೆ ಯೂಸ್ ಮಾಡಿ ನೀವು ಬೇಕಾದರೆ. ಖಾಲಿ ಪಾತ್ರೆ ಇದೆ, ಅದಕ್ಕೆ ನಮಗೆ ಇಬ್ಬರಿಗೆ ಅಥವಾ ಮೂವರಿಗೆ ಆಗುವಷ್ಟು ಮಾಡುತ್ತೇನೆ ನಾನು ಅಷ್ಟೇ. ಸ್ವಲ್ಪನೇ ಮಾಡುತ್ತಿರುವುದು. ಸಿಹಿ ಕುಂಬಳಕಾಯಿ ತುರಿದಿಟ್ಟುಕೊಂಡಿರಬೇಕು. ಸ್ವಲ್ಪ ದಪ್ಪವಾಗಿ ಉದ್ದ ಬರುವಂತ ರೀತಿಯಲ್ಲಿ ತುರಿದಿಟ್ಟುಕೊಳ್ಳಬೇಕು. ದೊಡ್ಡ ಕಣ್ಣಿನಿಂದ ದೊಡ್ಡ ಮುಖ ಇರುತ್ತದಲ್ಲ, ಆ ಸೈಡಿಂದ ಮಾಡಿಕೊಳ್ಳಿ. ಈ ರೀತಿಯಾಗಿ ಫುಲ್ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳಬೇಕು. ಹೋಮ್ ಮೇಡ್ ತುಪ್ಪ, ಮನೆಯಲ್ಲೇ ಮಾಡಿರುವಂತ ತುಪ್ಪ. ಇದರ ಫುಲ್ ವಿಡಿಯೋನು ಹಾಕಿದ್ದೇನೆ, ಯಾವ ರೀತಿ ತುಪ್ಪ ಮಾಡಬೇಕು ಎಂಬುದು ಸಹ ಬಂದು ನೋಡಿ, ಅರ್ಥವಾಗುತ್ತದೆ. ನಿಮಗೆ ತುಪ್ಪ ಬೇಡ ಅನ್ಸಿದರೆ ಹಾಗೆ ಸಹ ಮಾಡಿಕೊಳ್ಳಬಹುದು. ನಾನು ಸ್ವಲ್ಪ ಹಾಕಿಕೊಳ್ಳುತ್ತೇನೆ ನೋಡಿ. ಅದಕ್ಕೆ ಬೆಲ್ಲ ಕರಗಿಸಿಕೊಳ್ಳಬೇಕು ಅಷ್ಟೇ, ಅದು ಪಾನಕವೇನು ಬೇಕಾಗುವುದಿಲ್ಲ. ಬೆಲ್ಲ ಆದ್ರೆ ಗಲೀಜಿರುತ್ತದೆ, ಅದರಿಂದ ಸ್ವಲ್ಪ ಕರಗಿಸಿಕೊಂಡಿರುವಂತ ಬೆಲ್ಲವನ್ನು ಇದಕ್ಕೆ ಹಾಕಿಕೊಳ್ಳುತ್ತೇನೆ ನೋಡಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕನ್ಸಿದ್ರೆ ಸ್ವಲ್ಪ ಜಾಸ್ತಿ ಸಹ ಹಾಕಿಕೊಳ್ಳಬಹುದು. ಕಡಿಮೆ ಮಾಡುವವರಾದ್ರೆ ಕಡಿಮೆ ಹಾಕಿಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕಿಕೊಳ್ಳಿ ನೋಡಿ. ಈ ರೀತಿಯಾಗಿ ಸೋಸಿಕೊಳ್ಳಬೇಕು. ಕ್ಲೀನ್ ಮಾಡಿಕೊಂಡರೆ ಅದರಲ್ಲಿ ಗಲೀಜ್ ಬರುತ್ತದೆ, ಕಲ್ಲು ಬರುತ್ತದೆ. ಸ್ವಲ್ಪ ಸ್ವಲ್ಪ ಉಸುಕು ಕಲ್ಲು, ಬ್ಲಾಕ್ ಕಲರ್ಸ್ ಎಲ್ಲ ಇರುತ್ತೆ ನೋಡಿ. ಅದಕ್ಕೆ ಈ ರೀತಿ ಬೆಲ್ಲವನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಸೋಸಿಕೊಂಡರೆ ಅದೆಲ್ಲ ಇಲ್ಲೇ ಇರುತ್ತೆ ಜರಡಿಯಲ್ಲಿ. ಈಗ ಅದನ್ನು ಗ್ಯಾಸ್ ಹಚ್ಚಿಕೊಳ್ಳುತ್ತೇನೆ ನಾನು. ಈಗ ಗ್ಯಾಸ್ ಹಚ್ಚಿಬಿಟ್ಟು ಅದನ್ನ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಚೆನ್ನಾಗಿ. ಬೆಲ್ಲ ಮತ್ತೆ ಸಿಹಿ ಕುಂಬಳಕಾಯಿ ಎರಡನ್ನು ಹೊಂದಿಕೊಳ್ಳುವ ಹಾಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿದ ನಂತರ 8 ರಿಂದ 10 ಅಥವಾ 15 ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡಿಕೊಳ್ಳಬೇಕು. ದಪ್ಪ ಪಾತ್ರೆಯಲ್ಲಿ ಇಡಿ, ಇಲ್ಲವಾದ್ರೆ ತಳ ಹಿಡಿಯುತ್ತದೆ ನೋಡಿ. ಈ ರೀತಿಯ ರೈಸ್ ಕುಕ್ಕರ್ ಪ್ಲೇಟ್, ಈ ರೀತಿ ಕುಕ್ಕರ್ಸ್ ಇದ್ದರೆ ಹಾಕಿ, ಇಲ್ಲ ನಾರ್ಮಲ್ ಪ್ಲೇಟ್ ಇದ್ದರೂ ಸಹ ಹಾಕಿಕೊಳ್ಳಿ. ಅದು ಸೈಡ್ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಡಿ. ಈ ರೀತಿಯಾಗಿ ಮಾಡಿಕೊಂಡರೆ ಸರಿ ಹೋಗುತ್ತದೆ ನೋಡಿ. ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ, ಅದು ಏಲಕ್ಕಿ ಪುಡಿ ಆಗುವುದಕ್ಕೋಸ್ಕರ ಸಕ್ಕರೆ ಹಾಕುತ್ತಿದ್ದೇನೆ. ಸೋಂಪು, 3 ಲವಂಗ, 2 ರಿಂದ 3 ಏಲಕ್ಕಿ. ಅದು ಸಿಪ್ಪೆ ಬಿಡಿಸಿ ಹಾಕಿಕೊಳ್ಳಬೇಕು. ಅದನ್ನ ಸಿಪ್ಪೆ ಹಾಕುವುದರಿಂದ ಅದು ತಿನ್ನುವಾಗ ಬಾಯಲ್ಲಿ ಅದು ಸಿಗುತ್ತದೆ ಕೈಯಲ್ಲೆಲ್ಲ. ಆದ ಕಾರಣ ಸಿಪ್ಪೆ ತೆಗೆದು ಹಾಕಿಕೊಳ್ಳಿ. ಬ್ಯಾಚುಲರ್ಸ್ ಸಹ ಆರಾಮವಾಗಿ ಮಾಡಿಕೊಳ್ಳಬಹುದಾದಂತ ಸಿಹಿ ಕುಂಬಳಕಾಯಿ ಅಲ್ವಾ. ಈ ರೀತಿ ಪೌಡರ್ ಆದ್ರೆ ಸಾಕು. ಸ್ವಲ್ಪ ಅಲ್ಲಿ ಸೋಂಪಿನ ಪುಡಿ ಕಾಣಿಸುತ್ತಾ ಇರುತ್ತದೆ ತರಿಯಾಗಿ. ಈಗ 10 ರಿಂದ 12 ನಿಮಿಷ ಬಿಟ್ಟಿದ್ದೆ ನಾನು. ಈಗ ಅದು ಪ್ಲೇಟ್ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ, ಆಗಿದೆಯಾ ಇಲ್ಲ ಎಂದು ಚೆಕ್ ಮಾಡಿಕೊಳ್ಳಬೇಕು ಒಂದು ಸಾರಿ. ಹಾಕಿರುವ ಬೆಲ್ಲದ ನೀರು ಸಹ ಈ ರೀತಿ ಬರದೇ ಇರುವ ರೀತಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ. ಎಲ್ಲಿ ಬೆಲ್ಲದ ನೀರು ಸಹ ಇಳಿತಿಲ್ಲ, ಗಟ್ಟಿಯಾಗಿದೆ, ಚೆನ್ನಾಗಿ ಬೆಂದಿದೆ ಅದು. ಅದಕ್ಕೆ ಮಿಕ್ಸಿ ಮಾಡಿಟ್ಟುಕೊಂಡಿರುವಂತ ಸಕ್ಕರೆ, ಏಲಕ್ಕಿ, ಸೋಂಪು, ಲವಂಗ ಪುಡಿ ಹಾಕಿಕೊಳ್ಳುತ್ತೇನೆ. ಹಾಲನ್ನು ಹಾಕಿಕೊಳ್ಳುತ್ತೇನೆ. ನಿಮಗೆ ಮಿಲ್ಕ್ ಹಾಲಿದ್ದರೆ ಹಾಕಿಕೊಳ್ಳಿ, ಇಲ್ಲ ಕೊಬ್ಬರಿ ಹಾಲಾದರೂ ಮಾಡಿಕೊಂಡು ಹಾಕಿಕೊಳ್ಳಿ. ತೆಂಗಿನಕಾಯಿ ಹಾಲನ್ನು ಸಹ ಹಾಕಿಕೊಳ್ಳಬಹುದು. ನಾನು ಹಾಲು ಹಾಕುತ್ತಿದ್ದೇನೆ, ನೀವು ಯಾವ್ದು ಬೇಕಾದ್ರೆ ಅದನ್ನ ಹಾಕಿಕೊಳ್ಳಿ. ನಿಮ್ಮ ಇಷ್ಟಕ್ಕೆ ನಿಮಗೆ ಯಾವ್ದು ಬೇಕನ್ನಿಸುತ್ತದೆ ಅದನ್ನ ಹಾಕಿಕೊಳ್ಳಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿದ ನಂತರ ಒಂದು 10 ರಿಂದ 12 ನಿಮಿಷ ಅಥವಾ 10 ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡಿಕೊಳ್ಳಬೇಕು ಅಲ್ವಾ. ಆವಾಗ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತದೆ. ಆ ಸೋಂಪು ಹಾಕಿರುವ ಫ್ಲೇವರು, ಏಲಕ್ಕಿ ಫ್ಲೇವರು, ಲವಂಗದ ಫ್ಲೇವರ್ ಸಹ ಬರುತ್ತದೆ. ಹೈ ಫ್ಲೇಮ್ ಅಲ್ಲಿ ಇಡುವುದರಿಂದ ಎಲ್ಲ ಇದು ಹೋಗುತ್ತದೆ. ಲೋ ಫ್ಲೇಮ್ ಅಲ್ಲಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿದ್ದೆ ನೋಡಿ, ಆಗಿದೆ ನನ್ಗೆ.
ಸಿಹಿ ಕುಂಬಳಕ ಹಲ್ವಾ ರೆಡಿ ಆಗಿದೆ ನೋಡಿ. ಎಷ್ಟು ಸಾಫ್ಟ್ ಆಗಿ ಮೃದುವಾಗಿ ಬಂದರೆ ಸಾಕು ನೋಡಿ. ಹಾಲು ಬೆಲ್ಲ ಎಲ್ಲಿ ಕಾಣಿಸುತ್ತಿಲ್ಲ ನೋಡಿ. ಕ್ಲೋಸ್ ಮಾಡಿದ್ದೆ ನೋಡ್ರಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಬಾಣಲೆ ಬಿಸಿಯಾಗಿದೆ. ತುಪ್ಪ ಜಾಸ್ತಿ ಬೇಕೆನ್ಸಿದ್ರೆ ಜಾಸ್ತಿ ಹಾಕಿಕೊಳ್ಳಿ. ನಾನು ಫಸ್ಟಿಗೆ ತುಪ್ಪ ಹಾಕಿದ್ದೆ, ಆದ ಕಾರಣ ಇದು ಸ್ವಲ್ಪ ಹಾಕುತ್ತೇನೆ. ಅದಕ್ಕೆ ಗೋಡಂಬಿ ಬಾದಾಮಿ ಹಾಕಿಕೊಂಡು ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಂಡರೆ ಹಲ್ವಾಗೆ ಕಲಸಿದರೆ ಮುಗಿಯಿತು. ಸಿಹಿ ಕುಂಬಳಕ ಹಲ್ವಾ ರೆಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಈ ಕಲರ್ ಬಂದರೆ ಸಾಕು, ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಅದಕ್ಕೆ ಹಲ್ವಕ್ಕೆ ಫ್ರೈ ಮಾಡಿಟ್ಟುಕೊಂಡಿರೋ ಗೋಡಂಬಿ ಬಾದಾಮಿ ಮಿಕ್ಸ್ ಮಾಡಿಕೊಂಡರೆ ರುಚಿಕರ ಮತ್ತು ಆರೋಗ್ಯಕರವಾದಂಥ ಸಿಹಿ ಕುಂಬಳಕ ಹಲ್ವಾ ರೆಡಿಯಾಗಿದೆ. ಥ್ಯಾಂಕ್ ಯು ವ್ಯೂವರ್ಸ್.